ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನ ಭಾವನೆಗಳು ಏನಿರಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನಿದೆ ನೋಡೋಣ. ಮಾನಿಟರ್ ಯುವರ್ ಎನರ್ಜಿ, ಸ್ಪೀಕ್ ಯುವರ್ ಟ್ರೂತ್. ಮತ್ತೊಂದು ರಿಕಗ್ನೈಸ್ ಆಲ್ ಯುವರ್ ಸ್ಕಿಲ್ಸ್, ಯು ಹ್ಯಾವ್ ಎವ್ರಿಥಿಂಗ್ ಯು ನೀಡ್ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲಿ ಯೂಸ್ ಯುವರ್ ಇನ್ನರ್ ಆ್ಯಂಡ್ ಔಟರ್ ಐಸ್ ಆ್ಯಂಡ್ ಇಯರ್ಸ್ ಆ್ಯಂಡ್ ಯು ವಿಲ್ ರಿಯಲಿ ಸಿ. ಇವತ್ತಿನ ದಿವಸ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆಗಳಿದೆ ಆ ಥರ ಕೇಳಿದಾಗ ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ದಾರೆ, ನಿನ್ನ ಮನಸ್ಸಲ್ಲಿ ಏನಿದೆ, ಸ್ಪೀಕ್ ಯುವರ್ ಟ್ರೂತ್ ಆ ಥರ ಹೇಳ್ತಾ ಇದ್ದಾರೆ. ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ, ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ದಾರೆ. ನಿಮ್ಮ ಬಿಹೇವಿಯರ್ ಆಗಿರಬಹುದು, ನೀವು ಮಾತಾಡೋ ಸ್ಕಿಲ್ಸ್ ಆಗಿರಬಹುದು, ಅದೆಲ್ಲ ಅವ್ರಿಗೆ ಇಷ್ಟ ಆಗಿದೆ. ಅದಕ್ಕೋಸ್ಕರ ನಿಮ್ಮಿಂದ ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಿನ್ನ ಟ್ರೂ ಫೀಲಿಂಗ್ಸ್ ಏನಿದೆ ಹೇಳು ಆ ಥರ ಹೇಳ್ತಾ ಇದ್ದಾರೆ. ನನ್ನ ಬಗ್ಗೆ ನಿನ್ಗೇನು ಅನ್ನಿಸ್ತಾ ಇದೆ ಹಾಗೆ ಅವ್ರು ಕೇಳ್ತಾ ಇದ್ದಾರೆ. ನಾನು ಏನು ಅನ್ನೋದನ್ನ ಅರ್ಥ ಮಾಡ್ಕೊ, ನಿನ್ನ ಮನಸ್ಸನ್ನ ಕೇಳ್ಕೊ, ನಿನ್ನ ಒಳಮನಸ್ಸು ಏನು ಹೇಳುತ್ತೆ, ಆಗ ನನ್ನ ಬಗ್ಗೆ ನಿನಗೆ ಅರ್ಥ ಆಗುತ್ತೆ, ನನ್ನ ನಿಜವಾದ ಪ್ರೀತಿ ಏನು ಅನ್ನೋದು ನಿನಗೆ ಗೊತ್ತಾಗುತ್ತೆ ಆ ಥರ ಹೇಳ್ತಾ ಇದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ನಿಮ್ಮಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. 9 ಆಫ್ ಪೆಂಟಿಕಲ್ಸ್ ಬರ್ತದೆ, ಮತ್ತೊಂದು 3 ಆಫ್ ಪೆಂಟಿಕಲ್ಸ್, ಇಲ್ಲೊಂದು 10 ಆಫ್ ಪೆಂಟಿಕಲ್ಸ್ ಇದೆ. ಹಾಗೆ ದಿ ಚಾರಿಯಟ್ ಕಾರ್ಡ್ ಬರ್ತದೆ, ಮತ್ತೊಂದು ಕಿಂಗ್ ಆಫ್ ಕಪ್ಸ್ ಇದೆ. ಇಲ್ಲಿ 5 ಆಫ್ ಪೆಂಟಿಕಲ್ಸ್. ಏನೋ ನಿಮಗೆ ಬೇಜಾರಿದೆ, ಯಾವುದೋ ಹಳೆ ನೆನಪುಗಳಿದೆ, ಇಷ್ಟ ಇದ್ರೂ ಏನು ಹೇಳೋಕ್ಕಾಗ್ತಾ ಇಲ್ಲ, ಮನಸ್ಸು ಬಿಚ್ಚಿ ಮಾತಾಡೋಕ್ಕಾಗ್ತಾ ಇಲ್ಲ. ಪಕ್ಕದಲ್ಲೇ ಕೀ ಇದೆ, ಓಪನ್ ಮಾಡೋಕ್ಕೆ ಏನೋ ಅಡೆತಡೆಗಳಿದೆ, ಬೇಜಾರಿದೆ, ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ, ಯಾವುದೋ ಕಹಿ ನೆನಪುಗಳಿದೆ ಅನ್ನೋದು ಬರ್ತಾ ಇದೆ. ಒಂದು ಟೈಮಲ್ಲಿ ನೀವು ಖುಷಿಯಾಗಿದ್ರಿ, ಸಂತೋಷ ಇತ್ತು, ನೆಮ್ಮದಿ ಇತ್ತು. ಯಾವುದೋ ಕಾರಣಗಳಿಂದ ಇಲ್ಲಿ ನಿಮಗೆ ಬ್ಲಾಕೇಜಸ್ ಇದೆ, ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ. ನಿಮ್ಮ ಮನೆಯಲ್ಲಿ ಒಪ್ತಾ ಇಲ್ವಾ, ಅಥವಾ ಅವ್ರ ಮನೆಯಲ್ಲಿ ಒಪ್ತಾ ಇಲ್ಲ ಅನ್ನೋದಿದೆ, ಅಥವಾ ಇಲ್ಲಿ ಕೆಲವರಿಗೆ ಯಾರಿಗೋ ಮದುವೆ ಆಗಿದೆ ಅನ್ನೋದಿದೆ, ಬ್ಲಾಕೇಜಸ್ ಇದೆ. ಮುಂದುವರಿಯೋಕ್ಕಾಗ್ತಾ ಇಲ್ಲ, ಆದರೆ ಇಬ್ಬರು ಮರೆಯೋಕ್ಕಾಗ್ತಾ ಇಲ್ಲ ಒಬ್ರನ್ನೊಬ್ರನ್ನ ಅನ್ನೋದಿದೆ. ನಿಮಗೆ ಅವ್ರ ಮೇಲೆ ತುಂಬ ಭಾವನೆಗಳಿದೆ, ಏನೋ ಅಡೆತಡೆಗಳಿದೆ ಅನ್ನಿಸ್ತಾ ಇದೆ. ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು, ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಹಾಗೆ ಅನ್ಸರ್ಟೆನಿಟಿನೂ ಇದೆ. ಮುಂದೆ ಏನು ಅನ್ನೋದು ಗೊತ್ತಿಲ್ಲ, ಎಷ್ಟು ದಿನ ನಡೆಯುತ್ತೆ ಇದು, ಆ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ. ಆದರೆ ಆ ವ್ಯಕ್ತಿನಲ್ಲಿ ತುಂಬ ಅಟ್ಯಾಚ್ಮೆಂಟ್ ಇದೆ ನಿಮಗೆ. ಇದಕ್ಕೆ ಅವರ ಎನರ್ಜಿ ನೋಡೋಣ. ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ. 10 ಆಫ್ ಕಪ್ಸ್, ಇಲ್ಲೊಂದು 6 ಆಫ್ ಕಾಯಿನ್ಸ್, ಮತ್ತೊಂದು ಕಿಂಗ್ ಆಫ್ ಕಪ್ಸ್, ಹಾಗೆ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 5 ಆಫ್ ಕಪ್ಸ್. ಇಲ್ಲಿ 2 ಆಫ್ ಕಪ್ಸ್ ಇದೆ. ಇಬ್ರಿಗೂ ಡಿವೈನ್ ಕನೆಕ್ಷನ್ ಇದೆ, ಇಬ್ರು ಕನೆಕ್ಟ್ ಆಗಿದ್ದೀರಾ, ಇಮೋಷ್ನಲಿ ಡಿಪೆಂಡ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಇಲ್ಲಿ ಇವರೊಬ್ರು ಸಾಫ್ಟ್ ನೇಚರ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ, ಒಳ್ಳೆ ನಡೆನುಡಿ ಇರುವಂತಹ ವ್ಯಕ್ತಿತ್ವ. ಇಲ್ಲಿ ನೀವೊಬ್ಬರೇ ಇಲ್ಲ, ಹೆಚ್ಚು ಮಂದಿ ಇವರ ಗ್ರೇಸ್ಫುಲ್ ವ್ಯಕ್ತಿತ್ವಕ್ಕೆ ಅಟ್ರಾಕ್ಟ್ ಆಗಿದ್ದಾರೆ. ಆದರೆ ಅವರಲ್ಲಿ ನಿಮ್ಮ ಎನರ್ಜಿ ಅವ್ರಿಗೆ ರೀಚ್ ಆಗ್ತಾ ಇದೆ, ಸೈಲೆಂಟ್ ಆಗಿ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ. ಇಲ್ಲಿ ಇಬ್ಬರಲ್ಲಿ ಡಿವೈನ್ ಕನೆಕ್ಷನ್ ಇದೆ, ನಿಮ್ಮ ಮೇಲೆ ಓವರ್ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಇಬ್ರಿಗೂ ಏನು ಅಂಥ ಮಾತುಕತೆ ಇಲ್ದಿದ್ರೂ ಟೆಲಿಪೆಥಿಕಲಿ ಇಬ್ರು ಕನೆಕ್ಟ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಏನೇನೋ ಇಮ್ಯಾಜಿನೇಷನ್ಸ್ ಇದೆ, ನಿಮ್ಮನ್ನ ನೆನಪಿಸ್ಕೊಂಡಾಗ ಯಾವುದೋ ಕಲ್ಪನಾ ಲೋಕಕ್ಕೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಮುಂದೆ ಅವ್ರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋಬಹುದು ಅನ್ನೋದು ಇದೆ, ಹಾಗೆ ನಿಮ್ಮನ್ನ ಭೇಟಿ ಆಗಲೂಬಹುದು. ಹಾಗೆ ಇಲ್ಲೊಂದು ಮ್ಯಾಜಿಕಲ್ ಎನರ್ಜಿ ಇದೆ, ಫ್ಯೂಚರ್ ಎನರ್ಜಿನಲ್ಲಿ ಹ್ಯಾಪಿನೆಸ್ ಇದೆ, ಹಾಗೆ ಫ್ಯೂಚರ್ ಪ್ಲಾನ್ಸ್ಗಳು ಇದೆ. ಸದ್ಯದಲ್ಲಿ ಸೈಲೆಂಟ್ ಆಗಿದ್ದಾರೆ, ಏನು ಹೇಳ್ಕೊತಾ ಇಲ್ಲ,
ಆದರೆ ಮುಂದೆ ಏನು ಅನ್ನೋ ಕ್ವಶನ್ ಮಾರ್ಕು ಇದೆ. ಮುಂದೆ ಇವೆಲ್ಲದರ ಪರಿಣಾಮ ಏನು, ಇದನ್ನೆಲ್ಲ ಮುಂದೆ ನಾನು ನಿಭಾಯಿಸ್ತೀನಾ ಅನ್ನೋ ಆತಂಕ ಕಾಣ್ತಾ ಇದೆ. ಆದರೆ ಏನೇ ಆಗಲಿ ಡಿಸಿಷನ್ ತಗೊಂಡಾಗಿದೆ, ಇಲ್ಲೊಂದು ಕಂಪ್ಲೀಷನ್ ಇದೆ. ಮುಂದೆ ಏನಾಗುತ್ತೋ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಕನೆಕ್ಷನ್ ಬಗ್ಗೆ ಎಂತೂಸಿಯಾಸಮ್ ಇದೆ, ಕಾನ್ಫಿಡೆನ್ಸ್ ಇದೆ. ನಿಮ್ಮ ನೆನಪುಗಳಿಂದ ಏನೋ ಎನರ್ಜಿ ಬಂದ ಹಾಗೆ ಅನಿಸುತ್ತೆ. ಅದರಿಂದ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಇಲ್ಲೊಂದು ಪೊಸೆಸಿವ್ನೆಸ್ ಇದೆ. ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರೂ ಒಳಗೆ ನರ್ವಸ್ನೆಸ್ ಇದೆ. ನಿಮ್ಮ ಎನರ್ಜಿನಲ್ಲಿ ಬ್ಲಾಕೇಜಸ್ ಇರೋದ್ರಿಂದ ಇಲ್ಲೊಂದು ಸ್ಲೋ ಎನರ್ಜಿ ಇದೆ, ಸ್ಲೋ ಮೂಮೆಂಟ್ ಇದೆ. ಕೆಲವು ಸರಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರಲೂಬಹುದು ನಿಮ್ಮಿಬ್ಬರಲ್ಲಿ. ಆಗಾಗ ಮಾತುಕತೆ ಇರಲ್ಲ, ಸೈಲೆಂಟ್ ಆಗಿರ್ತೀರಾ. ಆದರೆ ಮತ್ತೆ ಕನೆಕ್ಟ್ ಆಗ್ತೀರಾ ನೀವು. ನಿಮ್ಮದೊಂದು ಡಿವೈನ್ ಕನೆಕ್ಷನ್ ಆಗಿರೋದ್ರಿಂದ ಇದು ಕೊನೆ ತನಕ ಮುಂದುವರಿಯುತ್ತೆ ಅನ್ನೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಅದೇನು ಹೇಳುತ್ತೆ, ನಿಮಗೆ ಏನು ಮೆಸೇಜ್ಗಳು ಬರುತ್ತೆ. ಎಕ್ಸ್ಪೀರಿಯನ್ಸಿಂಗ್, ಮತ್ತೊಂದು ಇಂಟಿಗ್ರೇಷನ್, ಇಲ್ಲೊಂದು ಬ್ರೇಕ್ ಥ್ರೂ, ಹಾಗೆ ಸ್ಲೋಯಿಂಗ್ ಡೌನ್, ಮತ್ತೊಂದು ಪ್ರೊಜೆಕ್ಷನ್ಸ್, ಪಾರ್ಟಿಸಿಪೇಷನ್ ಇದೆ. ಇಲ್ಲೊಂದು ಸ್ಲೋ ಮೂಮೆಂಟ್ ಇದೆ ಅಂತ ನಾನು ಹೇಳಿದೆ. ಇಬ್ಬರಲ್ಲೂ ಇಂಟಿಗ್ರೇಷನ್ ಇದ್ರೂ ಆಗಾಗ ಬ್ರೇಕ್ ಇರುತ್ತೆ. ಇಲ್ಲೊಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಎನರ್ಜಿ ಇದೆ. ಹಾಗೆ ನಿಮ್ಮದು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆಗಾಗ ಮೀಟ್ ಆಗ್ತೀರಾ, ಆದರೆ ಯಾವುದೋ ಬ್ಲಾಕೇಜಸ್ಸಿಂದ ದೂರ ಆಗ್ತೀರಾ. ಇಲ್ಲಿ ಹೀಗೆ ಸ್ಲೋ ಮೂಮೆಂಟ್ಸ್ ಇರುತ್ತೆ ಅನ್ನೋದು ಮತ್ತೆ ಬರ್ತಾ ಇದೆ. ಆದರೆ ನೀವಿಬ್ರು ಒಂದು ಸೋಲ್ ಕನೆಕ್ಷನ್ ಆಗಿದ್ದೀರಾ. ಯಾವುದೋ ಹಿಂದಿನ ಜನ್ಮದ ಕನೆಕ್ಷನ್ ಇದೆ ನಿಮ್ಮಿಬ್ಬರಲ್ಲಿ. ಅದರಿಂದ ಮಧ್ಯ ಮಧ್ಯ ಬ್ಲಾಕೇಜಸ್ ಇರುತ್ತೆ. ಇಲ್ಲಿ ನಂಬರ್ 3, ನಂಬರ್ 5, ನಂಬರ್ 10 ಪ್ರಾಮಿನೆಂಟ್ ಆಗಿದೆ. ಅಂದರೆ ನಿಮ್ಮ ಬರ್ತ್ ಡೇಟ್ ಆಗಿರಬಹುದು, ಅಥವಾ ಅವರ ಬರ್ತ್ ಡೇಟ್ ಆಗಿರಬಹುದು, ಅಥವಾ ಈ ತಿಂಗಳುಗಳಲ್ಲಿ ನಿಮ್ಮ ಕೆಲಸಗಳೂ ಆಗಬಹುದು ಅನ್ನೋದಿದೆ. ಇದಕ್ಕೆ ನಿಮ್ಮ ಬಗ್ಗೆ ಅವರಲ್ಲಿ ಏನು ಭಾವನೆಗಳಿದೆ ನೋಡೋಣ. ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಕೇಳೋಣ, ಏನಿದೆ ಅಂತ. ಇಲ್ಲೊಂದು ಐ ಕಾಂಟ್ ಸಿ ಯು ಕ್ರೈಯಿಂಗ್ ಅಂತ ಹೇಳ್ತಾ ಇದ್ದಾರೆ. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಸ್ಟಿಲ್ ಐ ಬ್ಲೇಮ್ಡ್ ಯು. Let's show our power of unity to the world. I left you to make you realize my importance ಅಂತ ಹೇಳ್ತಾ ಇದ್ದಾರೆ. I love you as you are. ಆ ಒಂದು ಮೆಸೇಜ್ ಇದೆ. ಇದು ಫೈನಲ್ ಮೆಸೇಜ್. ಮೈ ವರ್ಲ್ಡ್ roam around you. ಬಾಟಮ್ನಲ್ಲಿ ಏನಿದೆ ನೋಡೋಣ. I know I messed up our relationship ಅಂತ ಹೇಳ್ತಾ ಇದ್ದಾರೆ. ನೀವು ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ನೀವು ಅಳೋದಾಗ್ಲಿ ಅವ್ರ ಹತ್ರ ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಮೇಲೊಂದು ಕೇರಿಂಗ್ ಭಾವನೆ ಇದೆ. ನಿಮ್ಮನ್ನು ಮನಸ್ಸಿಂದ ಇಷ್ಟಪಟ್ಟಿದ್ದಾರೆ. ತಪ್ಪು ನಂದಾಗಿದ್ರೂ ಆ ತಪ್ಪನ್ನ ನಿನ್ನ ಮೇಲೆ ಹಾಕಿದ್ದೀನಿ. ಐ ಆಮ್ ಸಾರಿ ಫಾರ್ ದಟ್ ಅದರನ್ನು ಹೇಳ್ತಾ ಇರಬಹುದು. ಇಲ್ಲಿ ಎಷ್ಟೇ ಬ್ಲಾಕೇಜಸ್ ಇದ್ರೂ ವಿ ಆರ್ ಟುಗೆದರ್. ಎಷ್ಟೋ ಸರಿ ನಾನು ನಿನ್ನಿಂದ ದೂರ ಇದ್ದೀನಿ, ಯಾಕೆಂದರೆ ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಕೆಲವು ಸರಿ ನಾನು ದೂರ ಇರ್ತೀನಿ. ಆದರೆ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ. ನೀನು ಹೇಗೆ ಇರು, ನಿನ್ನ ಸ್ವಭಾವ ಹೇಗೆ ಇರಲಿ, ಅದು ನನಗಿಷ್ಟ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಕ್ಷಣನೂ ನಿನ್ನ ನೆನಪಾಗುತ್ತೆ. ಎಷ್ಟೋ ಸರಿ ನಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಅದಕ್ಕೆ ನಾನೇ ಕಾರಣ. ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಫೈನಲ್ ಮೆಸೇಜ್ ನೋಡೋಣ, ಏನು ಬರುತ್ತೆ. ಡೆಸರ್ಟ್ ಪ್ಯಾಸೇಜ್, ಟ್ರಸ್ಟ್ ದೇರ್ ಇಸ್ ಎ ಡಿವೈನ್ ಪ್ಲಾನ್ ಆ ಥರ ಬರ್ತಾ ಇದೆ. ಇಲ್ಲಿ ಕೆಳಗಡೆ ಫಾರ್ ವೇ ಪ್ಲೇಸಸ್, ಗೆಟ್ ರೆಡಿ ಫಾರ್ ನ್ಯೂ ಹೊರೈಸನ್ಸ್. ನಾನು ಆಗಲೇ ಹೇಳಿದೆ, ಇಲ್ಲೊಂದು ಡಿವೈನ್ ಕನೆಕ್ಷನ್ ಇದೆ. ನೀವಿಬ್ರು ಸೋಲ್ ಪಾರ್ಟ್ನರ್ಸ್ ಆಗಿದ್ದೀರಾ. ಆ ದೇವರ ಇಚ್ಛೆಯಿಂದ ನೀವಿಬ್ರು ಭೇಟಿಯಾಗಿದ್ದೀರಾ ಅನ್ನೋದು ಬರ್ತಾ ಇದೆ. ಮುಂದೆ ಎಲ್ಲ ಸರಿಯಾಗುತ್ತೆ ಅನ್ನೋ ಒಂದು ಪಾಸಿಟಿವಿಟಿಯಿಂದ ನಾನು ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಇಂಥದೇ ರೀಡಿಂಗ್ ನೀವು ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.